ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ಈ ವ್ಲಾಗ್ ಬಂದು ನೈಟ್ ಮಾಡಿರೋವಂಥದ್ದು. ಸೊ ದಿನ ಅಂತೂ ವ್ಲಾಗ್ ಮಾಡಾಕಂತೀನಿ, ಈಗ ಯಾವಾಗಾಗತ್ತೆ ಅವಾಗ ಮಾಡಾಕಂತೀನಿ. ಸೊ ಈಗ ನೈಟ್ ಊಟಕ್ಕೆ ಏನು ಮಾಡೋದು ಅಂಥೇಳಿ ವಿಚಾರ ಮಾಡ್ಕೊಂತ ಇರುವಾಗ ಅನ್ನ ಸಾಂಬಾರು ಅಂಕರ್ ಇತ್ತು, ಮತ್ತು ನಮಗೆ ನಡೀತಿದ್ದು ಬಿಡ್ರಿ ಅನ್ನ ಸಾಂಬಾರು. ಹಸ್ಬೆಂಡ್ಗೆ ರೊಟ್ಟಿ ಇರಲಿಲ್ಲ, ನಾವು ಚಪಾತಿನೂ ಅಷ್ಟಾಗಿ ತಿನ್ನೋಂಗಿಲ್ಲ. ಸೊ ಏನು ಮಾಡೋದು ಸ್ಪೆಷಲ್, ಹಸ್ಬೆಂಡ್ಗೂ ಅಷ್ಟೊಂದು ಏನು ಹಸುವಾಗಿಲ್ಲ, ಲೈಟಾಗಿ ಏನಾರು ತಿಂತೀನಿ ಅಂತಂದ್ರೆ ಓಕೆ ಸ್ಯಾಂಡ್ವಿಚ್ ಮಾಡಿದ್ರಾಯ್ತು. ಬ್ರೆಡ್ ಸ್ಯಾಂಡ್ವಿಚ್ಚು ಎಷ್ಟು ದಿನ ಆಗೈತೆ ಅಂತಂದ್ರೆ ಒಟ್ಟ ಮಾಡೇ ಇಲ್ಲ. ಯಾವಾಗ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಹೆಚ್ಚು ಕಮ್ಮಿ ಒಂದು ವರ್ಷನೋ 2 ವರ್ಷ ಒಟ್ಟು ಒಂದೇ ಟೈಮ್ ಮಾಡೀನಿ. ಸೊ ಅದಾಗಿಂದ ಹೊಳ್ಳಿ ಮಾಡೇ ಇಲ್ಲ ನಾನು. ಅದು ಒಂದು 2-3 ವರ್ಷದ ಹಿಂದೆ ಮಾಡಿದ್ದು. ಸೊ ಹಸ್ಬೆಂಡಿಗೆ ನೆನಪಾಯಿತು, ಸ್ಯಾಂಡ್ವಿಚ್ ಮಾಡಿಬಿಡಿ ಇವತ್ತು, ಬ್ರೆಡ್ ಸ್ಯಾಂಡ್ವಿಚ್. ಅವ್ರಿಗೆ ನಮಗೆ ಕೇಳಕ್ಕಂತಿದ್ದೆ ಮಮ್ಮಿ ಬ್ರೆಡ್ ಸ್ಯಾಂಡ್ವಿಚ್ ಬರ್ಗರ್ ಅಂತೇಳಿ. ಸೊ ಹಾಗಾಗಿ ನೈಟಿಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ರಾಯ್ತು ಅಂಥೇಳಿ ಎಲ್ಲ ಮನೆಯಾಗ ಕ್ಯಾರೆಟು ಮತ್ತು ಸೌತೆಕಾಯಿ, ಕ್ಯಾಬೇಜು ಎಲ್ಲ ಇತ್ತು. ಸೊ ಹಂಗಾಗಿ ಅವನ್ನೆಲ್ಲ ಸಣ್ಣಗೆ ಹೆರ್ಚ್ಕೊಂಡು ಈಗ ಅದು ವೆಜಿಟೇಬಲ್ ಕಟ್ಟರ್ ಒಂದು ತೊಗೊಂಬಂದಿತ್ತಲ್ಲ, ಸೊ ಅದಂಕರ ಭಾಳ ಹೆಲ್ಪ್ ಆಗಕತ್ತೈತೆ ಅಂತ ಅಂದಿರ್ಬೋದು. ಸೊ ಅದ್ರೊಳಗೆ ಎಲ್ಲ ಹಾಕಿ ಬಡ ಕಟ್ ಮಾಡ್ಕೊಂಡ್ವಿ ಕ್ಯಾಬೇಜ್ನ. ಆ್ಯಂಡ್ ಕ್ಯಾರೆಟ್ ಸೌತೆಕಾಯಿ ಅಂಕರ ತುರಗನ ಹಾಕಿ ತುರ್ಕೊಂಡ್ವಿ. ಸೊ ತುರ್ಕೊಂಡು ಅದು ಸ್ವಲ್ಪ ಖಾರ, ಉಪ್ಪು, ಟೊಮೆಟೊ ಸಾಸು ಅವೆಲ್ಲ ಹಾಕಿ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ಸೊ ಹಂಚಿನ ಮ್ಯಾಗ ಸ್ವಲ್ಪ ಹಾಕಿ ಟೋಸ್ಟ್ ಮಾಡಿ ಸಿಂಪಲ್ಲಾಗಿ ಮಾಡಿದೆ ನೋಡ್ರಿ. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು. ಸಿಂಪಲ್ ಆಗೈತೆ. ಅದೇನು ಬ್ರೆಡ್ ಸ್ಯಾಂಡ್ವಿಚ್ಚು, ಅದು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಇದು ಸಿಗ್ತೈತಿ. ಸೊ ಅದ್ರಾಗೇನು ಮಾಡಿಲ್ಲ, ಹಂಚಿನ ಮ್ಯಾಗ ನಾನು ಮಾಡಿದೆ ಈಸಿಯಾಗಿ. ನನಗಾದ್ರೆ ಒಂದ ಕೊಟ್ಟಾರ, ಆಲ್ರೆಡಿ ತಿಂದಾರ. ಈಗ ಮಾಡೋತನ ಒಂದಲ್ಲ 2 ತಿಂದು ಮುಗಿಸ್ಯಾರ. 2 ತಿಂತಾರ, ನನಗೆ ಒಂದ ಕೊಟ್ಟಾರ ನೋಡ್ರಿ. ಎಲ್ಲ ಸುಳ್ಳು ಹೇಳೋದು ಬಿಡೋದನ್ನ. ಮಾಡತ್ಲೆ 2 ಆಗ್ಲೇ ಕಥ ಮನ್ಸಿ ಮತ್ತು ಒಂದ ಕೊಟ್ಟೇನಂತ. ಒಂದ ಅಷ್ಟು ಬಂದೈತಿ ನೋಡ್ರಿ. ನಡಿ ತೊಗೊಂಡು ಬಾ. ಸಾಸ್ ಆಲ್ರೆಡಿ ಇದ್ರಾಗ ಎಲ್ಲ ಹಾಕಿ ಐತಿ, ನಮ್ಗೇನು ಬೇಡ. ನೀ ಹಚ್ಕೊಂತಿರ್ತೀನಿ. ಅರಿವಿನ ನೀನು ತಿನ್ನಕತ್ತಿ ಸ್ಯಾಂಡ್ವಿಚ್ ಬೆಳಪ್ಪ. ನೀನು ಸ್ಯಾಂಡ್ವಿಚ್ ತಿನ್ನಕತ್ತಿ. ಹೆಂಗೈತಿ ಹೆಂಗೈತಿ ಚಲೋ ಐತೆ? ಹೆಂಗೈತೆ ಅರಿವಿನ? ಚಲೋ ಮಾಡ್ಯಾರ ಮಮ್ಮಿ. ಯಾವಾಗ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷನ 2 ವರ್ಷ ಇದ್ದಾಗ ಮಾಡಿದ್ದು. ತಗೋ ಇದ ನೋಡ್ರಿ ಇವತ್ತು ನೈಟ್ ಊಟಕ್ಕೆ 2 ಸ್ಯಾಂಡ್ವಿಚ್ ತಿಂದು ಯಾವ್ದು ಅನ್ನ ಸಾರು ಉಂಡು. ಬನ್ನಿ ಸ್ನೇಹಿತರೆ, ನಮ್ಮ ಅಕ್ಕ ಇವತ್ತು ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದಾಳೆ, ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪರ್ಮಾ ಫ್ಯಾಷನ್ಸ್. ಸೊ ಇವತ್ತೊಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ನಿಮ್ಮ ಮುಂದೆ ಈಗ ಪ್ರೆಸೆಂಟ್ ಮಾಡ್ತೀನಿ ಅಂತ. ಬೆಂಟೆಕ್ಸ್ ಬಾರ್ಡರ್ ಸ್ಯಾರಿ, ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್ ಒಳಗೆ ಬರುತ್ತೆ. ಇದು ಬ್ಲಾಕ್ ಬಾರ್ಡರ್ ಬರುತ್ತೆ. ಸೊ ಬುಟ್ಟಾಸ್ ಬರ್ತಾವು, ಡಬಲ್ ಬುಟ್ಟಾಸ್. ಸೊ ನೋಡ್ಬೋದು ಫ್ಲವರ್ ಡಿಸೈನ್. ಸೊ ಮಸ್ತ್ ಆಗೈತೆ ಅಂತ ಹೇಳ್ಬೋದು. ಕ್ವಾಲಿಟಿ ಅಂತೂ ಬಟರ್ ಸಾಫ್ಟ್ ಐತಿ. ಸೊ ರೆಡ್ಗೆ ಬಹಳಷ್ಟು ಜನ ಕೇಳ್ತಿರ್ತೀರಿ ಬ್ಲಾಕ್ ಕಲರ್ ಬಾರ್ಡರ್ ಇರೋದು. ಸೊ ಇದೇ ನೋಡ್ರಿ, ಬೇಕಾದವರು ಪಟ್ ಅಂತ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ. ಸೊ ಈ ರೀತಿ ಕಡ್ಡಿ ಪಲ್ಲು ಬರ್ತೈತಿ, ನೋಡ್ತಾ ಇರ್ಬೋದು. ಅಂಡ್ ಇದಕ್ಕ ಕಾಂಟ್ರಾಸ್ಟ್ ಬ್ಲಾಕ್ ಬ್ಲೌಸ್ ಬರುತ್ತ. ಸೊ ಬುಟ್ಟಾನ ಬರ್ತಾವು, ಸ್ಮಾಲ್ ಬುಟ್ಟಾಸ್ ಬರ್ತಾವು. ಸೊ ಈ ಸೀರೆ ಬೇಕಾದವರು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ. ನೆಕ್ಸ್ಟ್ ಸಾರಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗೈತಿ ಅಂತೇಳಿ. ಸೊ ಈ ರೀತಿ ಕಲರ್ ಕಾಂಬಿನೇಷನ್ ಬಹಳಷ್ಟು ಜನ ಕೇಳ್ತಿರ್ತೀರಿ. ಲೈಟ್ ಪರ್ಪಲ್ಗೆ ಡಾರ್ಕ್ ಪರ್ಪಲ್ ಬರ್ತೈತಿ. ಸೊ ಪಿಕಾಕ್ ಡಿಸೈನ್ ಬರ್ತಾ ಬಾರ್ಡರ್ ಒಳಗೆ ಬೆಂಟೆಕ್ಸ್ ಬಾರ್ಡರ್. ಸೊ ಈಗೇನ ರೆಡ್ ಮತ್ತು ಬ್ಲಾಕ್ ಕಾಂಬಿನೇಷನ್ ತೋರಿಸಿದ್ನಲ್ಲ, ಸೊ ಪಲ್ಲು ಮತ್ತು ಬ್ಲೌಸ್ ಎಲ್ಲ ಅದೇ ರೀತಿ ಹೆಂಗೆ ಬರುತ್ತಾ. ಸೊ ಈ ಸೀರೆ ಯಾರು ಬೇಕು ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡ್ರಿ. ಇದೊಂದು ರೀತಿ ಯೂನಿಕ್ ಕಲರ್ ಅಂತ ಹೇಳ್ಬೋದು. ಪ್ಯಾರೆಟ್ ಗ್ರೀನ್ಗೆ ಮೆರೂನ್ ಕಲರ್ ಬರ್ತೈತಿ ಕಾಂಬಿನೇಷನ್. ಸೊ ಇದು ಮಸ್ತ್ ಆಗೈತಿ. ಸೊ ಬುಟ್ಟ ಸ್ಯಾರಿ ಬರುತ್ತೆ ನೋಡ್ರಿ, ಈ ರೀತಿಯಾಗಿ ಐತಿ. ಕ್ವಾಲಿಟಿ ಒಳಗಂತೂ ಕಾಂಪ್ರಮೈಸ್ ಇಲ್ವೇ ಇಲ್ಲ. ಸೊ ಅಷ್ಟು ಬಟ್ಟೆ ಸಾಫ್ಟ್ ಅದ ಅಂತ ಹೇಳ್ಬೋದು. ಈ ಸೀರೆ ಯಾರಿಗೆ ಬೇಕು ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡ್ರಿ. ಅಂಡ್ ಬಹಳಷ್ಟು ವ್ಯೂವರ್ಸ್ ಎಲ್ಲ ಕೇಳಕಂತೀರಿ, ಯಾಕಕ್ಕ ಸ್ಟಾಲ್ ಹಾಕಂತಿಲ್ಲ ಅಂತೇಳಿ ಎನ್ಕ್ವೈರಿ ಮಾಡಕಂತೀರಿ, ವಾಟ್ಸ್ಆಪ್ ಮೆಸೇಜ್ ಮಾಡಕಂತೀರಿ, ಕಾಲ್ ಮಾಡಕಂತೀರಿ. ಸೀರಿಯಸ್ ಸ್ಟಾಕ್ ಎಲ್ಲ ಖಾಲಿ ಆಗ್ಯಾವು. ಸೊ ಸ್ಟಾಕ್ ತರಿಸ್ತೀನಿ, ಹೊಸದು ತರಿಸಿ ಸ್ಟಾಲ್ ಹಾಕ್ತೀನಿ ಅಂತ ವೇಟ್ ಮಾಡ್ರಿ.
ಈಗ ಆನ್ಲೈನ್ ಆರ್ಡರ್ಸ್ ತಗೊಳಕಂತೀನಿ ಮನೆ ಒಳಗನ. ಸೊ ಇಲ್ಲೇ ನೇಯರ್ ಬೆಳಗಾವಿ ಒಳಗಿರೋರು ಆರ್ಡರ್ ಮಾಡ್ಕೊಳಕಂತೀವಿ. ಸೊ ಅವ್ರಿಗೆ ನಾವು ಮನೆಗೆ ಹೋಗಿ ಕೊಟ್ಟು ಬರಕಂತೀವಿ. ನಿಮ್ಗೆ ಕೊಟ್ಟಿರೋ ನಂಬರ್ ಮುಖಾಂತರ ನೀವು ಆನ್ಲೈನ್ ಬುಕಿಂಗ್ ಮಾಡ್ಕೋಬಹುದು. ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೊಂತೀನಿ ಅನ್ನೋರು ಬುಕ್ ಮಾಡ್ಕೋಬಹುದು. ಸೊ ಇದು ನೋಡ್ರಿ ಫ್ರೆಂಡ್ಸ್, ಮೆರೂನ್ಗೆ ನೇವಿ ಬ್ಲೂ ಕಲರ್ ಬರುತ್ತಾ, ಮೆರೂನ್ಗೆ ನೇವಿ ಬ್ಲೂ ಕಲರ್ ಇದೆ ನೋಡಿ. ಚೆನ್ನಾಗೈತಿ ಇದು ಕಲರ್ ಕಾಂಬಿನೇಷನ್. ಬಹಳಷ್ಟು ವಿವರ್ಸ್ ಮೆರೂನ್ ಕಲರ್ ಸೀರೆ ಕೇಳ್ತಿರ್ತೀರಿ. ಸೊ ಈ ರೀತಿಯಾಗಿ ಐತಿ ನೋಡ್ರಿ, ಸ್ವಲ್ಪ ದೊಡ್ಡ ಬುಟಾಸ್ ಬರ್ತೈತಿ. ಇದು ಅಷ್ಟೇ ಬೆಂಟೆಕ್ಸ್ ಬಾರ್ಡರ್. ಸೊ ಈ ಸೀರೆ ಯಾರಿಗ್ ಬೇಕೋ ಸ್ಕ್ರೀನ್ ಶಾಟ್ ತಗೋ ವಾಟ್ಸ್ಆಪ್ ಮಾಡ್ರಿ. ಸೊ ಈ ರೀತಿ ಸ್ಮಾಲ್ ಕಡ್ಡಿ ಪಲ್ಲು ಬರುತ್ತೆ ನೋಡ್ರಿ. ಸೊ ಇದು ಬ್ಲೌಸ್ ನೋಡ್ಕೊರಿ, ಬ್ಲೌಸ್ ಕೇಳ್ತಿರ್ತೀರಿ. ನೆಕ್ಸ್ಟ್ ಇದು ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತಿ ಅಂತೇಳಿ ಕಲರ್ ಕಾಂಬಿನೇಷನ್. ಬಾಟಲ್ ಗ್ರೀನ್ಗೆ ಬೇಬಿ ಪಿಂಕ್ ಕಲರ್ ಬಹಳಷ್ಟು ಜನ ಕೇಳ್ತಿರ್ತೀರಿ. ಸೊ ಮಸ್ತ್ ಆಗೈತಿ ಈ ಸೀರೆ. ಯಾರಿಗ್ ಬೇಕು ಪಟ್ಟಂತೆ ಬುಕ್ ಮಾಡ್ಕೊಡ್ರಿ, ಲಿಮಿಟೆಡ್ ಸ್ಟಾಕ್ ಅದಾವು. ಸೊ ಮತ್ತ ಬೇಕು ಅಂತ ಬಹಳಷ್ಟು ಜನ ಕೇಳಿದ್ರ, ಇಲ್ಲ ಮತ್ತ ಸ್ಮಾಲ್ ಬುಟ್ಟ ಬರತ್ತ. ಇದಂತೂ ಭಾರಿ ಐತಿ ನೋಡ್ರಿ. ಬೊಟ್ಲು ಗ್ರೀನ್ ಕಲರ್ ಕೇಳೋರು ಇನ್ನೇನು ಲಕ್ಷ್ಮೀ ಹಬ್ಬ ಬರತ್ತ, ಲಕ್ಷ್ಮೀ ಪೂಜೆಗೆಲ್ಲ ಹೆಚ್ಚು ಗ್ರೀನ್ ಕಲರ್ ಸೀರೆನ ಕೇಳ್ತಿರ್ತಾರ. ಮಸ್ತ್ ಆಗೈತಿ ಇದು ನೋಡ್ರಿ. ಲಾಸ್ಟ್ ಒಂದ್ ಸ್ಯಾರಿ ಅನುಶ್ರೀ ಸ್ಯಾರಿ ಫೇಮಸ್ ಆಗೈತಲ್ಲ, ಸೊ ಆ ಸ್ಯಾರಿ ಇದು. ಇದ್ರೊಳಗ ಇದು ಒಂದ ಪೀಸ್ ಉಳ್ಕೊಂಡೈತಿ, ಇನ್ನೆಲ್ಲ ಉಳಿದಿದ್ ಸೀರೆ ಎಲ್ಲ ಸೋಲ್ಡ್ ಔಟ್ ಆಗಿದಾವು. ಸೊ ಇದು ಒಂದ್ ಸೀರೆ ಯಾರಿಗ್ ಬೇಕು ಪಟ್ಟ ಅಂತ ಬುಕ್ ಮಾಡ್ಕೊಡ್ರಿ. ಮಸ್ತ್ ಆಗೈತಿ ಅಂತ ಹೇಳ್ಬೋದು. ರಾಮ ಗ್ರೀನ್ಗೆ ಇದು ಅಷ್ಟ ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್ ಒಳಗ ಬರತ್ತ. ಮ್ಯಾಂಗೋ ಡಿಸೈನ್ ಮತ್ತ ಪಿಕಾಕ್ ಡಿಸೈನ್ ಬಂದಿರ್ತೈತಿ ಸೀರೆ ಒಳಗ. ಸೊ ಇದು ಒಂದ್ ಸೀರೆ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿಯಾಗಿ ಬರತ್ತ ಅಂತ ಹೇಳಿ. ಆಲ್ ಓವರ್ ಸ್ಯಾರಿ ಸ್ಮಾಲ್ ಬುಟಾಸ್ ಬರತ್ತ ಮ್ಯಾಂಗೋ ಡಿಸೈನ್. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತಿ ಅಂತೇಳಿ. ಆಲ್ಮೋಸ್ಟ್ ಇದ್ರಲ್ಲಿ ಎಲ್ಲಾ ಸೀರೆನೂ ಸೋಲ್ಡ್ ಔಟ್. ಇದು ಒಂದಷ್ಟ ಸಿಂಗಲ್ ಪೀಸ್ ಉಳ್ಕೊಂಡೈತಿ. ಸೊ ಬೇಕಾದವರು ಇದು ಕಲರ್ ಕಾಂಬಿನೇಷನ್ ಅಷ್ಟ ಮಸ್ತ್ ಚೆನ್ನಾಗೈತಿ. ಇದು ನೋಡ್ರಿ ಪಲ್ಲು ಬರತ್ತ ಈ ರೀತಿಯಾಗಿ. ಇದು ಬ್ಲೌಸ್ ಪಾರ್ಟ್ ನೋಡ್ರಿ ಈ ರೀತಿಯಾಗೈತಿ. ಯಾರಿಗೆ ಬೇಕಾದ್ರೂ ಪಟ ಪಟ ಬುಕ್ ಮಾಡ್ಕೊಳ್ರಿ. ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೊಂತೀನಿ ಅನ್ನೋರು ಬುಕ್ ಮಾಡ್ಕೋಬಹುದು. ಇಲ್ಲ ಮನೆಗೆ ಬಂದು ತಗೊಂತೀವಿ ಅಕ್ಕ, ನಮ್ಮ ಮನೆ ಹತ್ರ ಇರೋರು ಅನ್ನೋರು ಬಂದು ತಗೋಬಹುದು. ವಾಟ್ಸ್ಆಪ್ಗೆ ಮೆಸೇಜ್ ಮಾಡಿ ನಾನು ಲೊಕೇಶನ್ ಕಳ್ಸ್ಕೊಡ್ತೀನಿ. ಹತ್ರ ಇದ್ರೆ ನಾವು ತಗೊಂಡೋಗಿ ಕೊಡ್ತೇವೆ. ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಳ್ಳೋರು ಬುಕ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಸೊ ಈಗ ನೋಡ್ರಿ, ಇಲ್ಲಿಂದ ಈಗ ನೆಕ್ಸ್ಟ್ ಬರೋ ವ್ಲಾಗ್ ಇದು ನಾಗರ ಪಂಚಮಿ ಹಬ್ಬದ ದಿನ ಮಾಡಿರೋ ಅಂಥದ್ದು. ಸಂಜೆ ಮೇಗ ಮಾಡಕ್ಕಂತೀನಿ ನೋಡ್ರಿ. ಸೊ ನಾಗರ ಪಂಚಮಿ ಹಬ್ಬ ಆಗಿರೋದ್ರಿಂದ ನಾಗಪ್ಪಗ ಹಾಲು ಎರಿಬೇಕಲ್ಲ, ಅದಕ್ಕೆ ನೈವೇದ್ಯ ಉಂಡೆ ಏನಾದರೂ ಮಾಡಬೇಕು. ಇದು ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ಸಂಪ್ರದಾಯ ಅಂತಂದು ಹೇಳ್ಬೋದು. ಅಳ್ಳು ಹಾಕ್ತಾರೆ, ನಾನು ಅಳ್ಳು ಬದಲು ಚುರುಮುರಿ ಹಾಕಿರ್ತೀನಿ, ಅಳ್ಳೇನು ಹುರಿಯಂಗಿಲ್ಲ. ಸೊ ಒಂದು ಸಲನೂ ಮಾಡಿಲ್ಲ, ಊರ ಕಡೆ ಎಲ್ಲ ಮಾಡ್ತಾರೆ. ಸೊ ನಾನು ಉಂಡೆ ಏನು ಉಂಡೆ ಅಂತೇನು ನೈವೇದ್ಯ ಮಾಡ್ಬೇಕಂತೇನಿಲ್ಲ. ಬಟ್ ಉಂಡೆ ಈ ಥರ ನೈವೇದ್ಯ ಮಾಡ್ತಾರೆ. ನಾನು ಸೊ ಪುಟಾಣಿ ಇರ್ತಾವ್ರ, ಸೊ ಅದನ್ನು ಪೌಡ್ರ್ ಮಾಡಿಬಿಟ್ಟು ಸೊ ಪುಟಾಣಿ ಉಂಡೆ ಒಂದು ರೀತಿ ಬೇಸನ್ ಉಂಡೆ ಈ ಥರ ಮಾಡಿದ್ರಾಯ್ತು ಅಂತೇಳಿ. ಸೊ ಪ್ರತಿ ವರ್ಷ ನಾನು ಹಿಂಗೆ ಮಾಡ್ತೀನಿ. ವೆರೈಟಿ ಉಂಡೆ ಕಟ್ತಾರೆ. ನಾಗರ ಪಂಚಮಿ ಒಂದು 2 ದಿನ 3 ದಿನ ಅಥವಾ 5 ದಿನ ಇರುವಾಗನ ಮೊದಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ. ವೆರೈಟಿ ಎಷ್ಟು ಥರ ವೆರೈಟಿ ಉಂಡೆ ಕಟ್ತಾರೆ. ರವೆ ಉಂಡೆ ಅಂತ, ಸಜ್ಜೆ ಉಂಡೆ ಅಂತ, ಶೇಂಗಾ ಉಂಡೆ, ಕೊಬ್ಬರಿ ಉಂಡೆ, ಕರ್ಚಿಕಾಯಿ, ಅಂಟು, ಹಿಂಗೆ ವೆರೈಟಿ ಮಾಡ್ತಾರೆ ನೋಡ್ರಿ. ಸೊ ಅಷ್ಟು ವೆರೈಟಿ ಅಂತಲೇ ಮಾಡೋಕ್ಕೆ ಹೋಗಲ್ಲ. ಸೊ ಒಂದೊಂದು ಈಗ ಫಸ್ಟ್ ನೈವೇದ್ಯಕ್ಕೆ ಏನು ಮಾಡಬೇಕು ನಾಗರ ಪಂಚಮಿ ದಿನ, ಸೊ ಅದಷ್ಟು ಮಾಡ್ಕೊಂಡ್ಬಿಡ್ತೀನಿ. ಅದು ನೈವೇದ್ಯಕ್ಕೆ ಬರ್ತಕ್ಕ ಭಾಳ 1 ದಿನ ಅಥವಾ 2 ದಿನ ತಿನ್ನೋಸಷ್ಟ ಮಾಡಿರ್ತೀನಿ. ಸೊ ಅದು ಖಾಲಿ ಆದ ನಂತರ ಮತ್ತು ಶೇಂಗಾ ಉಂಡೆ, ಹಿಂಗೆ ಕೊಬ್ಬರಿ ಉಂಡೆ, ಸೊ ಈ ರೀತಿ ಮಾಡಿರ್ತೀನಿ. ಇಲ್ಲ ಅಂತಂದ್ರೆ ಒಂದೊಂದು ಟೈಮ್ ಅಂಗಡಿ ಒಳಗೆ ತೊಗೊಂಬಂದು ತಿಂದಿರ್ತೀವಿ. ಆ್ಯಂಡ್ ಊರಿಗೆ ಹೋದ್ರೆ ಅವನು ಮಾಡಿ ಕೊಟ್ಟು ಕಳಿಸ್ತಾಳೆ. ಸೊ ಹಾಗಾಗಿ ದೇವ್ರ ಪೂರ್ತಕ ಮಾಡಿ ಒಟ್ಟು ಹಬ್ಬ ಮುಗಿಸ್ಬಿಟ್ಟಿರ್ತೀವಿ ನೋಡ್ರಿ. ಈಗ ಮೊದಲಿನ ಗತೆ ಅಷ್ಟಾಗಿ ಸ್ವೀಟ್ ತಿನ್ನೋರ್ನು ಯಾರೂ ಇಲ್ಲ. ಸೊ ಹೆಚ್ಚು ಸ್ವೀಟ್ ತಿಂದ್ರೂ ಹಲ್ಲು ಹುಳುಕ್ಕೆ ಹಿಂಗೆ ಹತ್ತಾವು ಕಂಟಿನ್ಯೂಸ್ ಆಗಿ ತಿಂದ್ರೆ. ಆ್ಯಂಡ್ ಇನ್ನೊಂದೇನಂತಂದ್ರೆ ಇದು ನಾಗರ ಪಂಚಮಿ ಹಬ್ಬ ಮಳೆಗಾಲದಿಂದಗನ ಇರೋದ್ರಿಂದ ಬೆಳಗಾವಿ ಒಳಗೆಲ್ಲ ಫಂಗಸ್ ಬಂದ್ಬಿಡ್ತಾವೆ. ಸೊ 2 ದಿನ ಲಾಸ್ಟ್ 3ನೇ ದಿನಕ್ಕೆ ಮ್ಯಾಗೆಲ್ಲ ಫಂಗಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಹೆಚ್ಚು ಸ್ಟಾಕನ್ನು ಇಟ್ಕೊಂಡಂಗಿಲ್ಲ. ಲಾಸ್ಟ್ 2 ದಿನ 3 ದಿನ ಲಾಸ್ಟ್ ನೋಡ್ರಿ, ಅದಕ್ಕೆ 4ನೇ ದಿನಕ್ಕೆ ಬಂದುಬಿಡ್ತೈತಿ. ಸೊ ಹಂಗಾಗಿ 2 ದಿನಕ್ಕೆ ಆಗೋಷ್ಟು ಪುಟಾಣಿ ಉಂಡೆ ಮಾಡಿದ್ರಾತು ಅಂಥೇಳಿ ಮಾಡಾಕಂತೀನಿ. ನಮ್ಮೂರ ಕಡೆ ಆದ್ರೆ ಏನು ಬಿಡಿ 15 ದಿನ ತಿಂದುಬಿಟ್ರೆ ಏನೂ ಆಗಿರೋಂಗಿಲ್ಲ ಉಂಡೆಗಳು, ಅಷ್ಟು ಚೆನ್ನಾಗಿರ್ತೈತಿ. ಹಂಗೆ ಅಂದ್ರೆ ಊರ ಕಡೆ ಎಲ್ಲ ಅಷ್ಟು ಮಳೆ ಇರೋಂಗಿಲ್ಲಲ್ಲ. ಸೊ ಚೆನ್ನಾಗಿ ಬಿಸಿಲು ಗಾಳೆಲ್ಲ ಬೀಳ್ತಿರ್ತೈತಿ. ಇಲ್ಲಿ ಬಿಸಿಲು ನೋಡಿದ್ರೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ನೋಡ್ತೀವೇನೋ 2 ತಿಂಗಳು 3 ತಿಂಗಳು 4 ತಿಂಗಳ ಬಿಸಿಲನ್ನ ಕಾಣಂಗಿಲ್ಲ ಅಂತಂದು ಹೇಳ್ಬೋದು. ಅಷ್ಟು ವಿಪರೀತ ಮಳೆ, ಒಂದು ರೀತಿ ಮಲೆನಾಡು ಅಂತಲೇ ಹೇಳ್ಬೋದು ಬೆಳಗಾವಿ. ಮಾಡಿರೋ ರೊಟ್ಟಿನ ಚೆನ್ನಾಗಿ ಒಣಗಿಸಿ ಇಟ್ಟಿರ್ತೀವಿ, ಕಟಕ್ ರೊಟ್ಟಿ. ಸೊ ಆ ಕಟಕ್ ರೊಟ್ಟಿ ಸತ್ಯಕ್ಕೆ ಒಣಗಿರೋ ಸತ್ಯಕ್ಕೆ ಮತ್ತು ಮೆತ್ತಗಾಗಿರ್ತಾವೆ.
ಮೆತ್ತಗಾಗಿ ಲೈಟಾಗಿ ಫಂಗಸ್ ಬರೋಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಸೊ ಹಿಂಗೆ ಇನ್ನು ಮಾಡಿಟ್ಟಿರೋ ರೊಟ್ಟಿ ಅಂತೂ 2 ದಿನ ನೋಡ್ರಿ. ಇವತ್ತು ಮಾಡಿರೋದು ನಾಳೆ ಫುಲ್ ಖಾಲಿ ಆಗಿರ್ಬೇಕು. 3ನೇ ದಿನಕ್ಕೆ ಫಂಗಸ್ ಬರ್ತೈತಿ. ಸೊ ಹಿಂಗೆ ಆ್ಯಂಡ್ ಇನ್ನೊಂದು ಮೆಣಸಿನ್ಕಾಯಿನೂ ಎಷ್ಟೊಂದು ಒಣ ಮೆಣಸಿನ್ಕಾಯಿನೂ ಅಲ್ಲೇ ಒಳಗೆ ಫಂಗಸ್ ಬಂದವು, ಎಷ್ಟೊಂದು ಕೆಟ್ಟವು. ಏನು ಮಾಡ್ಬೇಕು ಅನ್ನೋದು ತಿಳಿಯಬಲ್ದು. ಕಡಿಗಿಟ್ರೆ ಫಂಗಸ್ ಬರ್ತಾವೆ. ಗಾಯ ಆಗ್ಲಾರ್ದಂಗೆ ಕವರ್ನಾಗ ಫುಲ್ಲು ಪ್ಯಾಕ್ ಮಾಡಿ ಬಾಕ್ಸ್ ಒಳಗೆ ಹಾಕಿಟ್ರು ಅಲ್ಲೂ ಫಂಗಸ್ ಎಲ್ಲ ಬಂದುಬಿಟ್ಟವು. ಸೊ 2 ರೀತಿ ಒಳಗೂ ಟ್ರೈ ಮಾಡೀನಿ. ಏನು ಮಾಡೋದು, ಇಲ್ಲಿ ವಾತಾವರಣ ಹಿಂಗೈತಿ. ಆ್ಯಂಡ್ ಇನ್ನೊಂದು ವಿಚಿತ್ರ ಏನಪ್ಪ ಅಂತಂದ್ರೆ ಈ ಬ್ಯಾಗ್ ಇಟ್ಟಿರ್ತೀವಲ್ಲ, ಇಟ್ಟಲ್ಲಿ ಇಟ್ಟಿರ್ತೀವಿ ಬ್ಯಾಗ್ಗಳು. ಸೊ ಆ ಬ್ಯಾಗಿಗೂ ಲೈಟಾಗಿ ಫಂಗಸ್ ಬಂದಿರ್ತೈತೆ. ಆಮೇಲೆ ಬುಕ್ಸಲ್ಲಿ ಇಟ್ಟಿರ್ತೀವಿ, ಬುಕ್ಸಿಗೂ ಫಂಗಸ್. ಆ್ಯಂಡ್ ಫೋಟೋ ಫ್ರೇಮ್ ಮಾಡ್ತಿರ್ತೀವಲ್ಲ, ಆ ಫೋಟೋ ಫ್ರೇಮ್ ಒಳಗಡೆ ನೀರು ಡ್ರಾಪ್ ನಿಂತು ಆ ಫೋಟೋ ಒಳಗೂ ಫಂಗಸ್ ಬಂದಿರ್ತೈತೆ ನೋಡ್ರಿ. ಇಷ್ಟು ವಿಚಿತ್ರವಾಗೈತಿ ಇಲ್ಲಿ ಬೆಳಗಾವಿ ಒಳಗೆ ವಾತಾವರಣ. ಸೊ ಮಲೆನಾಡು ಕಡೆ ಮೇ ಬಿ ಹಿಂಗೆ ಇರ್ಬೋದು ಅಂತ ಅನ್ಸುತ್ತೆ. ಸೊ ಇದು ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗೂ. ಇಲ್ಲಿ ಬೆಳಗಾವಿಗೆ ಬಂದಿದ್ದೀನಿ, ನನಗೂ ಇದು ಗೊತ್ತಾಗಿದ್ದು. ಸೊ ಇಲ್ಲಿ ಹಿಂಗೈತಿ. ಒಂದು ವರ್ಷ 2 ವರ್ಷಕ್ಕೆ ಗೊತ್ತಾಯ್ತು ನೋಡ್ರಿ. ಸೊ ಈಗ ಉಂಡೆ ಅಂಕರ್ ಮಾಡಿದೆ. ಇನ್ನು ಯಾರ್ದು ರಜೆ ಏನು ಇರಲ್ಲ, ಎಲ್ಲರದು ಆಫೀಸು ಕಾಲೇಜು ಸ್ಕೂಲು ಎಲ್ಲ ಇತ್ತು. ಸೊ ಅರ್ವಿನಿ ಸ್ಕೂಲ್ಗೆ ಹೋಗಿ ಬಂದು ಎಲ್ಲ ಊಟ ಮಾಡಿಕೊಂಡು ಅವನು ಟ್ಯೂಷನ್ಗೆ ಹೋಗಿದ್ದ. ಸೊ ಹಸ್ಬೆಂಡ್ ಅವ್ರದ್ದು ಡ್ಯೂಟಿ ಇತ್ತು. ಸೊ ಹಂಗಾಗಿ ಡೇಟನ್ನು ಅಂಕರ್ ನಮ್ದು ಹಾಲು ಇರೋಕೆ ಆಗೋದನ್ನ ಇಲ್ಲ ನೋಡ್ರಿ. ಎಲ್ಲರೂ ಅವ್ರದ್ದು ಡ್ಯೂಟಿ ಸ್ಕೂಲು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾನೆ. ನೈಟನ್ನು ನಮ್ಮದು ಹಾಲು ಇರೋದು. ಸೊ ಡೇ ಟೈಮ್ನಾಗ ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇರ್ತಾರೆ. ನಾನು ಒಬ್ಬಕ್ಕೆ ಹೋಗಿ ನಾಗಪ್ಪಗೆ ಹಾಲು ಇರೋದು ಬಂದರೆ ಏನು ಚೆನ್ನಾಗಿರ್ತೈತಿ ಅಂಥೇಳಿ. ಸೊ ನೈಟ್ ಎಲ್ಲರೂ ಬಂದಿದ್ದಾನೆ, ಅವ್ರು ಕರ್ಕೊಂಡು ಹೋಗಿ ನಾಗಪ್ಪಗೆ ಹಾಲು ಇರೋದು ಬರ್ತೇನೆ ನೋಡ್ರಿ. ಸೊ ಎಲ್ಲ ಹಬ್ಬನ ಮುಗಿದ್ಬಿಟ್ಟಿರ್ತೀವಿ. ಎಲ್ಲರೂ ಬಂದು ಹಾಲು ಎರೆದು ಹೋಗಿರ್ತಾರೆ. ಡೇ ಟೈಮ್ನಾಗ ಫ್ಯಾಮ್ಲಿ ಮಕ್ಕಳು ಮರಿ ಎಲ್ಲರನ್ನೂ ಕರ್ಕೊಂಡು ಮಸ್ತ್ ರೆಡಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಾವೆಲ್ಲ ಮುಗಿದಿನ ನೋಡ್ರಿ. ಸೊ ಅಷ್ಟೊತ್ತಿಗೆಲ್ಲ ನಮ್ಮದು ಮೂಡಾನ ಹಾಪಾಗಿರ್ತೈತಿ. ಹಾಗಾಗಿ ನಾನು ಏನು ರೆಡಿ ಏನು ಆಗಿಲ್ಲ, ಸಿಂಪಲ್ ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಬಂದೀನಿ ಅಷ್ಟೇ. ನಾಗಪ್ಪ ಹಾಲು ಇರೋಕೆ ಎಲ್ಲ ರೆಡಿ ಮಾಡಿಕೊಂಡು ಎಳ್ಬತ್ತಿ ಉಂಡೆ ಅಂಕರ್ ಮಾಡಿರಲಿಲ್ಲ. ಸೊ ಅವ್ನು ತೊಗೊಂಡು ಹಾಲು ತೊಗೊಂಬಂದು ಸೊ ಈಗ ನಾಗಪ್ಪ ಹಾಲು ಇರೋಕತ್ತಿ ನೋಡ್ರಿ. ಸೊ ಈ ರೀತಿಯಾಗಿ ಇತ್ತು ನಮ್ಮದು. ಪ್ರತಿ ವರ್ಷ ನಮ್ಮದು ಹಿಂಗೆ ಇರ್ತೈತಿ. ನಾಗರ ಪಂಚಮಿ ಹಬ್ಬ ಇಷ್ಟ ಸಿಂಪಲ್ ಆಗಿರುತ್ತೆ. ಸೊ ನೀವೆಲ್ಲ ಯಾವ ರೀತಿಯಾಗಿ ನಾಗರ ಪಂಚಮಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಆಲ್ಮೋಸ್ಟ್ ಎಲ್ಲರೂ ಮಸ್ತನ ಮಾಡಿರ್ತೀರಿ. ಸೊ ಓಕೆ, ಇವತ್ತಿನ ಡೇ ಬ್ಲಾಗ್ ಇಷ್ಟ ನೋಡ್ರಿ, ಸಿಂಪಲ್ ಆಗಿತ್ತು. ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ರೀತಿ ವಿಶೇಷ ಅಂತಂದು ಹೇಳ್ಬೋದು. ಹಾಲು ಇರುವಾಗ ನನ್ನ ಪಾಲು, ನಮ್ಮ ಅಪ್ಪನ ಪಾಲು, ನಮ್ಮ ಹೂವಿನ ಪಾಲು, ಒಟ್ಟು ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರದ್ದು ಹೆಸರು ತಗೊಂಡು ಅವ್ರ ಪಾಲು ಇವ್ರ ಪಾಲು ಅಂತ ಹೇಳಿ ಹಾಲು ಎರಿತಾರೆ. ಇದು ಒಂದು ರೀತಿ ವಿಶೇಷ, ನಮ್ಮ ಕಡೆ ಅಷ್ಟೇ ಇದೆ. ಸೊ ಬೇರೆ ಕಡೆ ಎಲ್ಲ ಹೆಂಗೆ ಹಾಲು ಎರಿತಾರೇನೋ ಗೊತ್ತಿಲ್ಲ. ನಾಗಪ್ಪಗೆ ಮೇ ಬಿ ಸುಮ್ಮನೆ ಸೈಲೆಂಟಾಗಿ ಎರಿತಾರೇನೋ, ನಂಗೆ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೋಗೋಣ, ಮರಿಬೇಡ್ರಿ. ಎಲ್ಲರ ಪಾಲು ಹಾಗೆ ಒಬ್ಬನ ಹಾಕ್ಯ ನಾಳೆಗೆ ಎಲ್ಲರ ಪಾಲು ಹಾಕಿಲ್ಲ. ಹಾಕ್ಕೊಡು ಅಷ್ಟು ಲಾಸ್ಟ್ ನೀನು ನೋಡು. ಹೂವಿನ ಕಟ್ಟಿ ಬೆಳಗ್ಗೆ ಇದು ನನ್ನ ಸರದಿ ತಗೋ. ನಾನು ಸರದಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಕರೆಕ್ಟಾಗಿ ಹಿಡ್ಕೊ. ನಾನು ಮಾಡ್ತೀನಿ ಕೊಡು ಬಿಡ. ಇದು ನನ್ನ ಪಾಲ್, ಇದು ಎಲ್ಲರೂ ಪಾಲ್ ಮಾಡಿ. ಓ 2 ಮಾತ ಮುಗಿಸ್ಬಿಟ್ಟ. ನನ್ನ ಪಾಲು ಎಲ್ಲರ ಪಾಲು, ಅಪ್ಪನ ಪಾಲು ಅವನ ಪಾಲು ಮುರಿ ನೈನಾ ಲಾಸ್ಟ್. ಅವು ಬೇರೆ ಮಣ್ಣು ಇಟ್ಟಿರ್ತಾರೆ. ಬೆಳಗು ನೀನು ಬೆಳಗು.